ಅಧಿಕಾರ ಬಂದ ದಿನದಿಂದ ಇಲ್ಲಿಯವರೆಗೂ ಯಾವುದೇ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ. ರಾಜ್ಯದಲ್ಲಿ ರಸ್ತೆಗಳು ತೆಗ್ಗು ಗುಂಡಿಗಳಿಂದ ತುಂಬಿವೆ. ರಸ್ತೆಗಳ ಗುಂಡಿ ಮುಚ್ಚಲು ಆಗುತ್ತಿಲ್ಲ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ ತಿಳಿಸಿದರು. ಗುರುವಾರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಾಯಕನಹಟ್ಟಿ ಮಂಡಳ ವತಿಯಿಂದ ಹಮ್ಮಿಕೊಂಡಿದ್ದ ಬಿಜೆಪಿ ಪಕ್ಷ ಸಂಘಟನೆ ಮತ್ತು ಮತದಾರ ಪಟ್ಟಿ ಪರಿಷ್ಕರಣೆ ಪ್ರಶಿಕ್ಷಣ ವರ್ಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವುದು ಸೂರ್ಯಚಂದ್ರರ ಆಣೆ. ಅಧಿಕಾರ ಬರುವುದು ಖಚಿತ. ಆದ್ದರಿಂದ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆಗೆ ಕೈ ಜೋಡಿಸಬೇಕೆಂದು ಸಲಹೆ ನೀಡಿದರು. ಮಂಡಳದ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್ ಮಾತನಾಡಿ, ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕಾ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲು ಪ್ರತಿಯೊಬ್ಬ ಕಾರ್ಯಕರ್ತ ತಮ್ಮ ಗ್ರಾಮಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಬೇಕು ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಚ್ ಮೋಹನ್ ಹಾಗೂ ಮಾಧುರಿ ಗಿರೀಶ್ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದ ಎಂವೈಟಿ ಸ್ವಾಮಿ ಮತ್ತು ರಾಮರೆಡ್ಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಸಿ ಮೋರ್ಚಾ ಅಧ್ಯಕ್ಷ ಶಂಕರ್ ಸ್ವಾಮಿ, ಮಂಡಳ ಉಪಾಧ್ಯಕ್ಷ ಗುಂತಕೋಲಮ್ಮನಹಳ್ಳಿ, ಜೆಸಿಬಿ ತಿಪ್ಪೇಸ್ವಾಮಿ, ಮಂಡಳ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ, ಕಾರ್ಯದರ್ಶಿ ಎಚ್ ಪ್ರಕಾಶ್, ಬಿ ಮೂರ್ತಿ, ಶಿವದತ್ತ, ಮಲ್ಲಯ್ಯ, ಮಲ್ಲೂರಹಳ್ಳಿ ಮಲ್ಲಿಕಾರ್ಜುನ್, ನಗರ ಘಟಕ ಅಧ್ಯಕ್ಷ ನಾಗರಾಜ್, ಹಿರೇಹಳ್ಳಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಡಿಎಚ್ ಪರಮೇಶ್ವರಪ್ಪ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪಕ್ಷದ ಎಲ್ಲ ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಸಹ ಕಾರ್ಯದರ್ಶಿಗಳಿಗೆ, ಸಂಸ್ಥಾಪನಾ ಕಾರ್ಯಕ್ರಮ ಮತ್ತು ಸರ್ ಇವತ್ತಿನ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ಮಾಡಬೇಕು, ಅದ್ದೂರಿಯಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಪ್ರಪ್ರಥಮವಾಗಿ ನಮ್ಮ ಮಂಡಲದ ಅಧ್ಯಕ್ಷರು ಆಯ್ಕೆಯಾದ ನಂತರ ಪ್ರಥಮವಾಗಿ ಹೆಚ್ಚಿನ ಜನ ಸೇರಿಕೊಂಡು ಕಾರ್ಯಕಾರಿಣಿಗಳಿಗೆ ಮಾಡಬೇಕು. ಅದೇ ಥರವಾಗಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಪ್ರಧಾನ ಅಧ್ಯಕ್ಷರಾಗಿ ಬಂದಿದ್ದು ನಮ್ಮ ಇಬ್ಬರು ಅವರ ಸಂಬಂಧ ನಮ್ಮ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಸಂದರ್ಭದಲ್ಲಿ ಕಾರ್ಯಕರ್ತೆ ತಮ್ಮೆಲ್ಲರಿಗೂ ಗೊತ್ತಿದ್ದ ರೀತಿಯಲ್ಲಿ ಇವತ್ತು ಸುಮಾರು 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡ ರೀತಿಯಲ್ಲಿ ಇವತ್ತೆಲ್ಲ ರಾಜ್ಯದ ಮತದಾರರು ಜನರು ಭ್ರಮನಿರಸ ಹೊಂದಿದ್ದಾರೆ. ಕೊಡೋದು 6,000 ಗಂಟೆ ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿ ಇದಾಗಿದೆ. ಅದನ್ನು ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರೂ ಸಮೇತ ಅವ್ರನ್ನ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು. ಸಿದ್ದರಾಮಯ್ಯ ಎಲ್ಲರೂ ಹೇಳ್ತಾರೆ, ಎರಡು ನುಡಿದಂತೆ ನಡೆದಿದ್ದೇವೆ, 5 ಪಂಚ ಗ್ಯಾರಂಟಿಗಳು ಏನು ಮಾಡಿದ್ರು? ಪಂಚ ಗ್ಯಾರಂಟಿ ದೇಶ ರಾಜ್ಯದ ಲೂಟಿ ಮಾಡಿದ್ರು. ಇವತ್ತು ಎಲ್ಲೆಲ್ಲಿ ಯಾವೇ ಒಂದು ಊರುಗಳಿಗೂ ಕುಟ್ಟಿ ಮಣ್ಣು ಹಾಕೋಕ್ಕೆ ಹೋಗ್ತಿದ್ದಂಥ ಸರ್ಕಾರ ಇದು ಯಾವುದೇ ಅಭಿವೃದ್ಧಿ ಕೆಲಸಗಳು ದುಡ್ಡೇ ಇಲ್ಲ. ಸರ್ಕಾರ KSRTCಗಳಿಗೆ ಈ ಶಕ್ತಿ ಯೋಜನೆ ತುಂಬಿಸಿ KSRTCಗಳಿಗೆ ಸುಮಾರು 20-25,000 ಕೋಟಿ ಹಣ ಕೊಡ್ಬೇಕು. ಅವರಿಗೆ ಪೆನ್ಷನ್ ಕೊಟ್ಟಿಲ್ಲ, ಗ್ರಾಚ್ಯುಟಿ ಕೊಟ್ಟಿಲ್ಲ, ದುಡ್ಡು ಕೊಡ್ತಕ್ಕಂಥ ಶಕ್ತಿನೂ ಅವ್ರಿಗೆ. ಮಾಸ್ಟರ್ಗಳಿಗೆ ಸಂಬಳ ಬರ್ತಕ್ಕಂಥ ಮೇಸ್ಟ್ಗಳು ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಈ ಸರ್ಕಾರದಲ್ಲಿ ಅಷ್ಟು ದಿವಾಳಿಕಂಥ ಸರ್ಕಾರ ಇದ್ರೂ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿಗಳು ಎದೆ ಪಟ್ಟಿಯಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ. ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ. ನಾವು 5 ತರಗೆ ಏನು ಮಾಡಿದ್ದಾರೆ? ಏನು ಮಾಡಿದ್ರು? SC/STಗಳಿಗೆ ಬಂದಂಥ ದುಡ್ಡನ್ನ ಆಂಧ್ರಕ್ಕೆ ವರ್ಗಾವಣೆ ಮಾಡಿಬಿಟ್ಟು ಅಲ್ಲಿ ಲೂಟಿ ಮಾಡಿಬಿಟ್ಟು ಆಂಧ್ರ ಸರ್ಕಾರಕ್ಕೆ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರು. ಕೇಳಿ ನಮ್ಮ ಜನ ಸಾಯ್ತಾ ಇದ್ದಾರೆ. ಕೇರಳದಲ್ಲಿ ಏನಾದರೂ ಭೂಕಂಪ ಆದರೆ ಅಲ್ಲಿಗೆ 100 ಕೋಟಿನ ಹಣ ವರ್ಗಾವಣೆ ಮಾಡಿದ್ರೆ ಕರ್ನಾಟಕ ಬ್ಯಾಂಕಿಗೆ ಅಲ್ಲಿ ರಾಜೀವ್ ಗಾಂಧಿ ಸಂತೃಪ್ತಿ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿನ ಇಲ್ಲಿ ಅಲ್ಲಿ ಸೋನಿಯಾ ಗಾಂಧಿನ ಇಲ್ಲಿ ಸಂತೃಪ್ತಿ ಮಾಡೋದಕ್ಕೋಸ್ಕರವಾಗಿ ನಮ್ಮ ದೇಶದ ಹಣ ತಗೊಂಡು ಲೂಟಿ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಉದಾಹರಣೆಗಳಿದೆ, ಮುಂದೂರು ಮಾತಾಡೋದಿದೆ. ಅನೇಕ ವಿಚಾರಗಳು ಹೇಳಿದ್ದಾರೆ. ಇವತ್ತು ದೇಶದಲ್ಲಿ ನಡ್ತಕ್ಕಂಥ ನಮ್ಮ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಯಾವ ಥರ ಇದೆ, ಮುಂದಿನ ಪ್ರಧಾನಮಂತ್ರಿಗಳ ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ರೀತಿ ಅಭಿವೃದ್ಧಿ ಇತ್ತು, ಅದು ಡಬಲ್ 4 ಅಂತ ಆಗ್ತಾ ಇದೆ. ಅದು ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಅದೇ ಅಕ್ಕಪಕ್ಕದ ರಾಜ್ಯ ದೇಶಗಳಲ್ಲಿ ಸಮೇತ ಇವತ್ತು ಪೆಟ್ರೋಲ್ ಸಿಲಿಂಡರ್ ಬಹಳ ಅಭಾವ ಹೆಚ್ಚಾಗಿದೆ. ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿ ಸಂದರ್ಭದಲ್ಲಿ ಸಹ ಇವತ್ತು ಪಾಕಿಸ್ತಾನಕ್ಕೆ ಹೋಗು, ಚೀನಿಗೆ ಹೋಗು, ರಷ್ಯಾಗೆ ಹೋಗು, ಎಲ್ಲಾ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟು
ಗ್ಯಾಸ್ ರೇಟ್ ಎಲ್ಲ ಆಗಿತ್ತು. ಆದ್ರೂ ಸಹ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಒಂದು ದಿಟ್ಟ ಆರ್ಥಿಕ ನೀತಿಯಿಂದ, ನಿರ್ಮಲಾ ಸೀತಾರಾಮನ್ ದಿಟ್ಟ ಆರ್ಥಿಕ ನೀತಿಯಿಂದ ಇವತ್ತು ಸೆಸ್ನ ಸರ್ಕಾರದ ಹೊರೆಯನ್ನು ಅವರೇ ಹೊತ್ಕೊಂಡು ಯಾವುದೇ ರೀತಿ ಪೆಟ್ರೋಲ್ ಡೀಸೆಲ್ ರೇಟ್ ಇದುವರೆಗೂ ಮಾಡಿಲ್ಲ, ಮುಂದೆನೂ ಮಾಡಬಾರ್ದು ಅಂತ ನಾವು ಕೇಳ್ಕೊಳ್ಳೋಣ. ಮಾಡದಲ್ಲೇ ಇವತ್ತು ಅಡಿಗೆ ಅನಿಲನ ಸಮೇತ ಕರೆಕ್ಟ್ ಆಗಿ ಸಿಗ್ತಾ ಇದೆ. ಈ ಪತ್ರಿಕಾ ಮಾಧ್ಯಮ ಮೀಡಿಯಾದವರು ಗೊಂದಲ ಸೃಷ್ಟಿ ಮಾಡಕ್ಕೆ ಹೇಳಿಕೆಯಲ್ಲಿ ನಾವು ಏನು ಮಾಡಿದ್ರು ತಕ್ಷಣ ಅವರಿಗೆ ಗ್ಯಾಸ್ ಎಲ್ಲ ನಮ್ಮ ಜಿಲ್ಲೆಯ ಪ್ರಾಧಿಕಾರಗಳು ಲಿಂಗನಪುರ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ. ಈಗ ನಾವು ಮತ್ತೆ ಪದೇ ಪದೇ ಹೇಳೋದು ಬೇಡ. ಯಾಕಂದ್ರೆ ನಾವು ಸಂಘಟನೆ ಮಾಡೋದ್ರಲ್ಲಿ ನಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಹಿಂದೆ ಕೂಡ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಎಲ್ಲ ನಿಮ್ಮ ಸಹಕಾರದಿಂದ ನಾವೆಲ್ಲರೂ ಮಾಡಿದ್ದೀವಿ. ವಿಸ್ತಾರಕರಾಗಿ ನಾವು ಬೇರೆ ಬೇರೆ ಏನು ಕ್ಷೇತ್ರಕ್ಕೆ ಹಾಕಿದಾಗ ನಮ್ಮ ಗ್ರಾಮಾಂತರ ಜಿಲ್ಲೆ ನಾವು ಹಾಕಿದ್ವಿ. ನಮ್ಮನ್ನೆಲ್ಲ ವಿಸ್ತಾರಕರಾಗಿ ನಮ್ಮ ಮುಖಂಡರು, ನಮ್ಮ ಮೋರ್ಚಾ ಅಧ್ಯಕ್ಷರು ಮತ್ತು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ನಾವು ಎಲ್ಲರೂ ಹೋಗಿ ನಮಗೆ ಕೊಟ್ಟಂತ ಏನು ಬೂತ್ನಲ್ಲಿ ಏನು ಅಧ್ಯಕ್ಷರು ಬೂತ್ ಸಮಿತಿ ಮಾಡಬೇಕು, ಅಲ್ಲಿ ಏನು ಮೋದಿಯವರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬಂದಂತ ಏನು ಫಲಾನುಭವಿಗಳ ಒಂದು ಲೀಸ್ಟನ್ನು ಮಾಡಿ ನಾವು ಎಲ್ಲದೂ ಅಚ್ಚುಕಟ್ಟಾಗಿ ನಾವು ಮಾಡಬಂದಿದ್ವಿ. ಅದು ಮಾಡಿದ್ಮೇಲೆ ನಮಗೆ ಬೇರೆ ಬೇರೆ ಕಡೆಯಿಂದ ಬಂದರು, ಅದು ಅರ್ಧ ಮಾಡಿರೋರು. ನಾವು ಕರೆಕ್ಟೇ ಮಾಡ್ಬಂದ್ವಿ. ನಮ್ಮ ಜವಾಬ್ದಾರಿ ಕರೆಕ್ಟೇ ಮಾಡ್ತೀವಿ. ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಅವತ್ತು ನಾವು ಅಧ್ಯಕ್ಷ ಆಗಿದ್ವಿ. ನಿಮ್ಮ ಸಹಕಾರದಿಂದ ನಮಗೆ ಒಂದು ಒಳ್ಳೆಯ ಹೆಸರು ಬಂತು, ಇಡೀ ನಮ್ಮ ಮಂಡಳಿಗೂ ಬಂತು. ಇದೇ ನಮ್ಗೆ ಹೊಸದಾಗಲ್ಲ. ಯಾಕಂದ್ರೆ ಈಗ ಬೂತ್ನಲ್ಲಿ ನಾವು ಬೂತ್ ಸಮಿತಿ ಮಾಡೋದು, ಶಕ್ತಿ ಕೇಂದ್ರ ಪ್ರಮುಖ ಮಾಡೋದು, ಮಹಾಶಕ್ತಿ ಕೇಂದ್ರ ಪ್ರಮುಖ ಮಾಡೋದು, ಏನಪ್ಪಾ ಬೇಲೆಟು, ಇವೆಲ್ಲ ನಮಗೆಲ್ಲ ಗೊತ್ತಿರೋದು ವಿಚಾರ. ನಮಗೂ ಎಲ್ಲ ಗೊತ್ತಿದೆ. ಈಗ ಏನು ನಾವೆಲ್ಲ ಅಂದ್ಕೊಂಡ್ರೆ ನಾಳೆ ಒಂದೇ ದಿವಸಕ್ಕೆ 152 ಬೂತಲ್ಲಿ ನಾಳೆ ಸಾಯಂಕಾಲದ ರಿಪೋರ್ಟ್ ಕೊಡುವಂತ ಶಕ್ತಿ ನಮ್ಮ ನಾಯಕತ್ವ ಮಂಡಲದಲ್ಲಿ ಎಲ್ಲಾ ಪ್ರತಿಯೊಂದು ಬೂತಲ್ಲಿ ಎಲ್ಲರಿಗೂ ಇದೆ. ಯಾಕಂದ್ರೆ ಇದೇ ದೊಡ್ಡ ಸಮಸ್ಯೆ ಅಲ್ಲ, ಎಲ್ಲ ಗೊತ್ತಿಲ್ಲದಂತ ವಿಚಾರ ಅಲ್ಲ, ಗೊತ್ತಿರೋಂಥ ವಿಚಾರ. ಅದಕ್ಕಾಗಿ ನಾವು ಹಿಂದೆ ಬಿಡಬಾರ್ದು. ನಾವು ಕೂಡ ನಮ್ಮ ನಾಯಕತ್ವ ಮಂಡಲ ಏನು ಸಂಘಟನೆಯಲ್ಲಿ ಚೆನ್ನಾಗಿದ್ದೀವಿ. ಎಲ್ಲ ಏನೇ ಕಷ್ಟ ಇದ್ರು ಏನೇ ಇದ್ರು ಎಲ್ಲ ಮೂಲೆಯಿಂದ ಕೂಡ ಬರ್ತಾ ಇದ್ವಿ. ಈ ಕಡೆ ಓಬಳಾಪುರದಿಂದ ಬರ್ಬೇಕಂದ್ರೆ ಈಗ ನಾವು ಎಷ್ಟು 30-40 ಕಿಲೋಮೀಟರ್ ಆಗಿದೆ. ಯಾಕಂದ್ರೆ ನಮ್ಮದು ಉದ್ದ ಇದೆ, ಈಗ ಕೆಳಗಡೆ ಹೋಗಿದ್ವಿ. ಯಾಕಂದ್ರೆ ಎಲ್ಲರೂ ಮುಖಂಡರು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇದ್ದಾರೆ. ನಾವು ಸಂಘಟನೆಯಲ್ಲಿ ಅವಾಗ ಹಿಂದೆ ಸರಿದಿಲ್ಲ ನಮಗೆ. ಯಾಕಂದ್ರೆ ಸಂಘಟನೆಯಲ್ಲಿ ಅಷ್ಟು ಮಾಡ್ತೀವಿ ಅಂದ್ರೆ ಎಲ್ಲರೂ ಬೂತ್ನಲ್ಲಿ ಕೂಡ ಒಳ್ಳೆ ವಿಚಾರವಾಗಿ ನಾವೆಲ್ಲ ಮಾಡಿ ಕೆಲಸ ತೋರಿಸಿದ್ವಿ. ಇದು ಕೂಡ ನಮಗೆ ಕೊಟ್ಟಂತ ಕಾಸು ನಾವು ಒಳ್ಳೆ ಅಚ್ಚುಕಟ್ಟಾಗಿ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ನಮ್ಮ ನಾಯಕರ ಹೆಸರು ಮತ್ತೆ ನಮ್ಮ ಅಧ್ಯಕ್ಷರು ಒಳ್ಳೆಯ ಹೆಸರು ತರನ, ನಮ್ಮ ಜಿಲ್ಲೆಯ ಅಧ್ಯಕ್ಷರು ಒಳ್ಳೆಯ ಹೆಸರು ತರನ, ನಾವು ಎಲ್ಲ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಇದ್ದು ಎಲ್ಲ ನಾಯಕರಿಯ ಬಿಜೆಪಿ ಕಚೇರಿಗಳೆಲ್ಲ ಸೇರಿದ್ದೇವೆ. ಇವತ್ತು ಯಾವುದೋ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಲಿಕ್ಕೆ ನಾವು ಯಾರು ಸೇರಿಲ್ಲ. ಇವತ್ತು ಸೇರಿರುವಂಥ ಉದ್ದೇಶ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತೆಲ್ಲರೂ ಕೂಡ ಸೇರಿದ್ದೀವಿ. ಆ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕು, ಕಾರ್ಯತಂತ್ರಗಳನ್ನು ಮಾಡಬೇಕು ಅನ್ನೋದನ್ನ ಪುನರ್ಮನನ ಮಾಡಿರುವಂಥ ಒಂದು ಸಮಯದಲ್ಲಿ ನಾವು ಸೇರಿದ್ದೀವಿ. ಇಂತಾನೆ ಸ್ವಾಮಿಯವರು ಹೇಳ್ತಾ ಇದ್ರು, ಅನೇಕ ಇದ್ದಾವೆ, ಹೌದು ಒಪ್ಕೊಳ್ತೀವಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನೇಕ ಸಣ್ಣಪುಟ್ಟ ಪಕ್ಷಗಳು ಇರ್ತವೆ, ಬಿಜೆಪಿ ನಾಯಕತ್ವ ಮಂಡಲ ಅಥವಾ ಬಿಜೆಪಿ ರಾಷ್ಟ್ರ ಬಿಜೆಪಿ ರಾಜ್ಯ ಬಿಜೆಪಿ ಇವೆಲ್ಲವೂ ಒಂದು ಮನೆಯಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಆಗುವ ಸಹಜ. ಅವನ್ನ ಸರಿ ಮಾಡ್ಕೊಳ್ತಾ ನಾವು ಸಂಘಟನೆಯನ್ನು ಬಲಪಡಿಸಿಕೊಳ್ಳೋದು ನಿಜವಾದಂಥ ಒಂದು ಕುಟುಂಬದ ಶೈಲಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಯಾವುದಾದ್ರೂ ಒಂದು ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಸಾವಿರಾರು ಕೋಟ್ಯಾಧೀಶ್ವರನ ಎದುರುಗಡೆ ಒಬ್ಬ ಪಕ್ಷದ ಎದುರುಗಡೆ ಅಭ್ಯರ್ಥಿ ಆಗ್ತಾನೆ ಅಂದರೆ, ಅಭ್ಯರ್ಥಿ ಮಾಡ್ತಾನೆ ಅಂತ ಅಂದರೆ ಅದು ಬಿಜೆಪಿ ಪಕ್ಷದಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಪಡ್ತಾರೆ. ಅದಕ್ಕೆ ಜೀವಂತ ಜ್ವಲಂತ ಸಾಕ್ಷಿ ಅಂತಂದರೆ ಒಬ್ಬ ಚಹಾ ಮಾರುವಂಥ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿಯನ್ನ ಈ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಏರಿಸಿದಂಥ ಕೀರ್ತಿ ಯಾವುದಾದ್ರೂ ಪಕ್ಷಕ್ಕೆ ಸೇರುತ್ತವೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಸಲ್ಲುತ್ತೆ ಅನ್ನೋಂಥದ್ದನ್ನ ಎಲ್ಲರೂ ಕೂಡ ಎದೆಯುಗಿಸಿ ಮೋದಿ ಅಂತ ಒಬ್ಬ ನಾಯಕರನ್ನ ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟು ಇಡೀ ವಿಶ್ವವನ್ನೇ ಈ ಭಾರತದ ಹತ್ರ ತಿರುಗಿ ನೋಡೋದು ಮಾಡಿದೆಯಲ್ಲ, ಅದು ಬಿಜೆಪಿಯ ನಿಜವಾದ ತಾಕತ್ತು. ಬಹಳಷ್ಟು ಹೆಮ್ಮೆ ಆಗುತ್ತೆ. ನನ್ನ ಎಲ್ಲ ದುಷ್ಟಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ವೇದಿಕೆ ಬಂದಿರುವಂಥ ಎಲ್ಲ ನನ್ನ ಹಿರಿಯರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇನೆ. ಇದು ಇವತ್ತು ಸಂಘಟನಾತ್ಮಕವಾಗಿ ನಾವು ಬಲಪಡಿಸುವಂಥ ಒಂದು ಕ್ಷಣ ಹತ್ರ ಬರ್ತಾ ಇದೆ. ನಿಮಗೆ ಗೊತ್ತಿರುವಂತೆ ಈ ವರ್ಷ ಮತ್ತು ಮುಂದಿನ ವರ್ಷ 2 ವರ್ಷಗಳು ಚುನಾವಣಾ ವರ್ಷಗಳು. ಈ ಚುನಾವಣಾ ವರ್ಷಗಳಲ್ಲಿ ಯಾಕೆ ಚುನಾವಣೆಗಳ ವರ್ಷಗಳು ಇದು ವಿಶೇಷವಾಗಿ ತಗೊಳ್ಬೇಕು ಅಂತ ಅಂದರೆ, ಈ ಪರ್ವತ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಇವು ನಾಯಕರ ಚುನಾವಣೆಗಳಲ್ಲ. ಇವೆಲ್ಲ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆಗಳು. ಕಾರ್ಯಕರ್ತರು ನಮ್ಮ ಮಧ್ಯೆ ಕೂತಿರುವಂತಹ
ಕಾರ್ಯಕರ್ತರನ್ನ ನಾಯಕರಾಗಿ ಮಾಡುವಂಥ ಚುನಾವಣೆಗಳು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಘಟನಾತ್ಮಕವಾಗಿ ನಾವು ಮತ್ತಷ್ಟು ಕ್ರಿಯಾಶೀಲರಾಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಜಿಲ್ಲಾಧ್ಯಕ್ಷರಾದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ 30 ಲಕ್ಷ ವೋಟು ನಕಲಿ ಮತದಾರನ ಇವತ್ತು ತೆಗೆದಾಕಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮತದಾರ ಪಟ್ಟಿ ಪರಿಷ್ಕರಣೆಯನ್ನು ನಾವೆಲ್ಲರೂ ಬಹಳ ಗಂಭೀರವಾಗಿ ತಗೊಂಡು ಆ ವಿಚಾರದಲ್ಲಿ ತಮ್ಮ ಗ್ರೂಪ್ಗಳಲ್ಲಿ ನಾವು ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕೇಳ್ಕೊಳ್ತೇನೆ. ಹಾಗೆಯೇ ಇವತ್ತು ಗ್ರಾಮ ಪಂಚಾಯತಿ ವಾರು ನಮ್ಮ ಅಧ್ಯಕ್ಷರು ಒಂದು ಎಲ್ಲರಿಗೂ ಸಹ ಇನ್ಚಾರ್ಜನ್ನು ಕೊಟ್ಟು ಇವತ್ತು ನಮಗೆ ನಾಳೆ ನಾಡಿನೊಳಗೆ ಅವೆಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಅದರ ಸದಸ್ಯರಿದ್ದಾರೆ, ಕಾರ್ಯದರ್ಶಿಗಳು ಫಾರ್ಮಲ್ ಏನೇನು ಕೊಟ್ಟಿದ್ರು ಅವನ್ನೆಲ್ಲ ಭರ್ತಿ ಮಾಡಿ ನಾವು ಮಂಡಲಾಧ್ಯಕ್ಷ ಕೊಟ್ಟರೆ ನಿಜವಾಗ್ಲೂ ಇವತ್ತು ಈ ದೇಶದಲ್ಲೆಲ್ಲ ವಿಶ್ವದಲ್ಲೇ ಯಾವುದನ್ನು ಅತಿ ದೊಡ್ಡ ಒಂದು ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ. ಈ ಒಂದು ಪಕ್ಷದಲ್ಲೇ ಒಬ್ಬ ಕಾರ್ಯಕರ್ತ ಒಬ್ಬ ಪ್ರಧಾನಿ ಆಗ್ಬೋದು, ಒಬ್ಬ ರಾಷ್ಟ್ರಪತಿನೂ ಆಗ್ಬೋದು, ರಾಜ್ಯಪಾಲರಾಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಶಾಸಕರು ಆಗ್ಬೋದು. ಯಾಕೆಂದರೆ ಈ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ದೇಶ ಅಲ್ಲ ವಿದೇಶಗಳೇ ಇವತ್ತು ಭಾರತದ ಕಡೆಗೆ ನೋಡಿ ಒಂದು ಬಲಿಷ್ಠ ನಾಯಕತ್ವ ಕೊಟ್ಟು ಭಾರತವನ್ನು ವಿಶ್ವಮಟ್ಟದಲ್ಲಿ ಒಂದು ಗುರುಸ್ತಕ್ಕಂಥ ಕೆಲಸವನ್ನು ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂಥ ಶಕ್ತಿಯುಳ್ಳಂಥ ನರೇಂದ್ರ ಮೋದಿ ಅವರು ಇವತ್ತು ದೇಶದ ಪ್ರಧಾನಿ ಆಗಲಿಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಸಹ ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಉದಾಹರಣೆ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಇವತ್ತು ದ್ರೌಪದಿ ಮುರ್ಮು ಅಂತ ಪರಿಶಿಷ್ಟ ಪಂಗಡದ ಒಬ್ಬ ಮಹಿಳೆ ಇವತ್ತು ಆಕೆಯನ್ನು ಗುರುತಿಸಿ ಇವತ್ತು ರಾಷ್ಟ್ರಪತಿಯನ್ನಾಗಿ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಯಾವುದನ್ನು ಪಕ್ಷಕ್ಕಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ.